ನಾನು ಇವತ್ತಿನ ನನ್ನ ಪಲ್ಯಕ್ಕೆ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಟೈಮೇ ಸಿಗಲ್ಲ ರೀ ವೀಕ್ ಡೇಸಲ್ಲಿ ಹೋಗಬೇಕಂದ್ರೆ. ಅದಕ್ಕೆ ಇವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇವಾಗ ಪಾತ್ರೆ ಬಿಸಿಯಾಗಿದೆ, ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ. 5 to 6 ml ಆಯಿಲ್ ಆದರೆ ಸಾಕು. ಕರೆಕ್ಟಾಗಿ ಬಿಸಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಳ್ಳೆ ಪರಿಮಳ ಬರುತ್ತೆ. ಸ್ವಲ್ಪ ಜೀರಿಗೆ ಹಾಕಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಅದು ಚಿಟಪಟ ಅಂತ ಸಿಡಿಯುತ್ತೆ, ಗ್ಯಾಸ್ ಮೇಲೆಲ್ಲ ಬಿದ್ದುಬಿಡುತ್ತೆ. ಆಮೇಲೆ ಕ್ಲೀನಿಂಗ್ ಮಾಡ್ಲಿಕ್ಕೆ ನಮಗೆ ಪ್ರಾಬ್ಲಮ್. ನೀಟ್ನೆಸ್ ಆಗಿರಲ್ಲ. ನೀಟ್ ಇಲ್ಲ ಅಂತಂದರೆ ಅಡುಗೆ ಮಾಡೋಕ್ಕೆ ಮನಸ್ಸಾಗಲ್ಲ. ಅದು ಕ್ಲೀನ್ ಆಗಿದ್ದರೆ ಅಡುಗೆ ಮಾಡ್ಲಿಕ್ಕೆ ಮನಸ್ಸಾಗುತ್ತೆ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಸಿ ಖಾರ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀಟಾಗಿ ಕಲಿಸ್ಕೊಂಡಿವಿ. ಒಂದು ಸ್ವಲ್ಪ ಇಂಗಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿರುವಂತಹ ಎಲ್ಲ ಉಳ್ಳಾಗಡ್ಡಿನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಉಳ್ಳಾಗಡ್ಡಿನೂ ಹಾಕ್ತಾಯಿದ್ದೀನಿ. ನಾವು ಉಳ್ಳಾಗಡ್ಡಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಪಾತ್ರೆಗೆ ಇದನ್ನು ಹಾಕಿಬಿಡೋಣ. Now we will open the lid and see the condition of our today's curry. ಇದು ಕರೆಕ್ಟಾಗಿ ಬೆಂದಿದೆ. ಇವಾಗ ಬೇಯಿಸಿ ಇಟ್ಕೊಂಡಿರೋಂತಕ್ಕಂಥ ಹಾರ್ಸ್ ಗ್ರಾಮ್ ಹುರುಳಿಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎರಡು ನಿಮಿಷ ಇದು ಹಿಂಗೆ ಬೇಯಲಿ. ಹುರುಳಿಕಾಳು ಪಲ್ಯ ಊಟ ಮಾಡೋದ್ರಿಂದ ಒಳ್ಳೆ ಪವರ್ ಬರುತ್ತೆ, ಹಾರ್ಸ್ ಪವರ್ ಬರುತ್ತೆ. ನಾನು ಲಾಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ಹುರುಳಿ ಸಂಗಟಿ ನಿಮಗೆ ತೋರಿಸಿದ್ದೆ. ಆ ರೀತಿ ನಾವು ಮಾಡಿನೂ ಮಾಲ್ಟ್ನ ರೆಡಿ ಮಾಡ್ಕೋಬೋದು. ಈ ರೀತಿ ಪಲ್ಯ, ಇದ್ರ ಕಟ್ಟಿನ ಸಾರು ಕೂಡ ನಾವು ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಕೂಡ ಟ್ರೈ ಮಾಡಿ ಹೆಂಗಿದೆ ಅಂತ ನನಗೆ ಹೇಳಿ. ನಾವು ನಮ್ಮ ಪಲ್ಯಕ್ಕಿಂತ ಉಪ್ಪು ಆ್ಯಡ್ ಮಾಡಿಲ್ಲ, ಇವಾಗ ಆ್ಯಡ್ ಮಾಡೋಣ. ನಂದು ಉಪ್ಪಿನಕಾಯಿ, ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕಬೇಕು. ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ನಮ್ಮ ಕಡೆ